ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ಜಿ ಬಿ ಅವರು ಹೊಸ್ದಾಗಿ ಬಂದರು ಕಾಂಗ್ರೆಸ್ ಸರ್ಕಾರದಲ್ಲಿ ಜಿ ಬಿ ಅಂತ ಶುರು ಮಾಡಿದ್ರು. ಜಿ ಬಿ ಅವರು ಈಗ ಫುಟ್ಪಾತ್ ಕ್ಲಿಯರ್ ಅಂತ ಹೇಳ್ಬಿಟ್ಟು ಹೊಸದು ಏನೋ ಒಂದು ನಡೆಸ್ತಾ ಇದ್ದಾರೆ. ಫುಟ್ಪಾತ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಫುಟ್ಪಾತ್ ಕ್ಲಿಯರ್ ಅಂತೇಳಿ ಹೇಳಿದರೆ ಈಗ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಕೆಲವರು ಯಾಕೆಂದರೆ ಅದು ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಬಟ್ ನ್ಯೂಸ್ ನೋಡಿಬಿಟ್ಟು ತಪ್ಪಾಗಿ ತಿಳ್ಕೊಂಡು, ನ್ಯೂಸ್ ಅಂತಲ್ಲ, ಅದು ಬರೀ ಕೇಳಿಸ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ. ಇದು ಫುಟ್ಪಾತ್ ಕ್ಲಿಯರ್ ಅಂತೇಳಿದರೆ, ಈ ನಾವು ಪಾದಚಾರಿಗಳು ನಡ್ಕೊಂಡು ಹೋಗ್ತೀವಿ ಗೊತ್ತಾ, ಈ ರೋಡ್ ಸೈಡಲ್ಲಿ ಜಾಗಗಳಿರುತ್ತೆ, ಇದೆಲ್ಲ ನಡ್ಕೊ ಹೋಗೋಕ್ಕೆ ಅಂತೇಳ್ಬಿಟ್ಟು ಯಾವಾಗಾದರೂ ರೋಡ್ ಸೈಡಲ್ಲಿ ನಡಿಬೇಕು ಅಂತೇಳಿದರೆ ಅದನ್ನು ಕ್ರಾಸ್ ಟೈಪಲ್ಲಿ ಮಾಡಿರ್ತಾರೆ. ಆ ಜಾಗದಲ್ಲಿ ನಮಗೆ ನಡೆಯೋಕ್ಕೆ ಅಂತ ಪರ್ಫೆಕ್ಟಾಗಿ ನಮಗೆ ಅಂತ ನಡೆಯೋಕ್ಕೆ ಅಂತಲೇ ಒಂದು ಜಾಗ ಥರ ಮಾಡಿರ್ತಾರೆ. ಆ ಜಾಗದಲ್ಲಿ ಯಾವುದೇ ಒಂದು ಅಂಗಡಿ ಅಥವಾ ಚಿಕ್ಕದೇನೋ ಒಂದು ಬೋರ್ಡು ಏನೇ ಒಂದು ಇಡಬಾರ್ದು ಅಂತೇಳ್ಬಿಟ್ಟು ಇದನ್ನು ಮಾಡ್ತಾಯಿದ್ದಾರೆ. ಫುಟ್ಪಾತ್ ಕ್ಲಿಯರ್ ಅಂತೇಳ್ಬಿಟ್ಟು ಒಂದು ಇದನ್ನು ಯೋಜನೆ ನಡೆಸ್ತಾ ಇದ್ದಾರೆ. ಈ ಯೋಜನೆಯಲ್ಲಿ ಇವತ್ತು ನಾನು ನೋಡಿದ ಪ್ರಕಾರ ತುಂಬ ಇದನ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಇವತ್ತು ರೋಡ್ ಆಗಿರ್ಬೋದು, ತುಂಬ ಪ್ಲೇಸಸ್ಗಳಿರ್ಬೋದು, ಸೈಡು ಅಕ್ಕಪಕ್ಕ ಸೈಡು ಎಲ್ಲನೂ ಇವತ್ತು ಮೆಜೆಸ್ಟಿಕ್ಕಿಂದ ಹಿಡಿದು ಮಲ್ಲೇಶ್ವರಮಿಂದ ಹಿಡಿದು ಪ್ರತಿಯೊಂದು ಕಡೆನೂ ಇವತ್ತು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ. ಕ್ಲಿಯರ್ ಮಾಡೋದು ಒಳ್ಳೆಯದೇ, ಯಾಕಂತೇಳಿದರೆ ಆಕ್ಸಿಡೆಂಟ್ಗಳು ತಪ್ಪುತ್ತೆ, ಮತ್ತು ನಮ್ಗಳಿಗೆ ನಡೆಯೋಕ್ಕೆ ಒಂದು ಸ್ವಲ್ಪ ಜಾಗ ಸಿಗುತ್ತೆ. ನಾವು ಯಾವಾಗಲೂ ರೋಡ್ ಮಧ್ಯದಲ್ಲಿ ನಡೀತಾ ಇರ್ತೀವಿ. ಈ ಥರ ಮಾಡಿದಾಗ ಸ್ವಲ್ಪ ನಮಗೂ ಜಾಗ ಸಿಗುತ್ತೆ ನಡ್ಕೊಂಡು ಹೋಗೋಕ್ಕೆ ಅಂತೇಳ್ಬಿಟ್ಟು. ಅದಕ್ಕೆ ಅಂತೇಳ್ಬಿಟ್ಟು ಈ ಸ್ಕೀಮ್ನ ಈ ಥರದೊಂದು ಸ್ಕೀಮಲ್ಲ, ಅದು ಈ ಥರದೊಂದು ಪ್ರಾಜೆಕ್ಟ್ನ ತೊಗೊಂಡು ಮಾಡ್ತಾಯಿದ್ದಾರೆ, ಫುಟ್ಪಾತ್ ಕ್ಲಿಯರ್ ಅಂತೇಳ್ಬಿಟ್ಟು. ನಾನು ಫುಟ್ಪಾತ್ ಕ್ಲಿಯರ್ಗೆ ಸಪೋರ್ಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಆದರೆ ತುಂಬ ಇದು ಒಂದು ವರ್ಷದ ಹಿಂದೆಯೇ ಇದ್ರದ್ದು ಬಂದುಬಿಟ್ಟಿತ್ತು. ಒಂದು ವರ್ಷ ಅಲ್ಲ, ಲಾಸ್ಟ್ ಯಾವಾಗ BBMP ಇತ್ತು, BBMP ಇದ್ದಾಗಲೇ ಈ ನಿರ್ಧಾರ ಬಂದಿತ್ತು ಫುಟ್ಪಾತ್ ಕ್ಲಿಯರ್ ಅಂತ ಹೇಳ್ಬಿಟ್ಟು. ಈಗ GBA ಆಗಿದೆಯಲ್ಲ, GBA ಒಂದು ಸುಮಾರು ಹಿಂದೆಯೇ ನೋಟಿಸ್ಗಳೆಲ್ಲ ಕೊಟ್ಟಿದ್ದಾರೆ ತುಂಬ ಅಂಗಡಿಗಳಿಗೆ. ಅದೆಲ್ಲ ನಾವು ನ್ಯೂಸಲ್ಲಿ ಬೇಕಿದ್ರೆ ಸರ್ಚ್ ಮಾಡಿದ್ರು ಸಿಗ್ಬೋದು. ಓಲ್ಡು ಅದೆಲ್ಲ ಮಾಡಿದಾಗ ಜನಗಳು ಎಚ್ಚೆತ್ಕೊಂಡಿರಲಿಲ್ಲ. ಈಗ ಸೀದಾ ಅದನ್ನು ಎಲ್ಲ ಡೆಮಾಲಿಷ್ ಮಾಡೋದ್ರಿಂದ ಹಿಡಿದು ಅಂಗಡಿಗಳನ್ನೆಲ್ಲ ತುಂಬ್ಕೊಂಡು ಹೋಗಿ BBMP ಇದಕ್ಕೆಲ್ಲ ಕಸಕ್ಕೆ ಹಾಕೊಂಡು ಹೋಗೋದು ಎಲ್ಲ ಈಗ ಶುರು ಮಾಡಿದ್ದಾರೆ. ಬಟ್ ನನಗೆ ಬೇಜಾರು ಏನಾಯಿತು ಅಂದರೆ, ಲೀಟ್ರಲ್ಲಿ ಆಗಿದ್ದರೂ ಅಷ್ಟೇ ಈಗಿದ್ರು ಅಷ್ಟೇ BBMP ಅವರು ಅವರಿಗೆ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟಾಗಿ ಒಂದು ಜಾಗನೋ ಇಲ್ಲ ಅವ್ರುಗಳಿಗೆ ವ್ಯಾಪಾರ ಮಾಡೋಕ್ಕೊಂದು ತಾನು ನೀವು ನೋಡಿರ್ಬೋದು. ಈ ತುಂಬ ಜನ ಯಾರೋ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಏನೋ ಒಂದು ಸೈಡ್ ಬಿಸ್ನೆಸ್ಸಿಗೋಸ್ಕರ ಒಂದು ಜಾಗಕ್ಕೆ ಬಂದು ಫುಟ್ಪಾತಲ್ಲೋ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಮಾಡ್ತಾಯಿರ್ತಾರೆ. ಅವ್ರುಗಳಿಗೆ ಅದರಿಂದನೇ ಒಂದು ದಿನದೊಂದು ಊಟದ್ದು ಇಲ್ಲ ಅಂತೇಳಿದ್ರೆ ಏನೋ ಒಂದು ಖರ್ಚಾಗ್ತಾ ಇರುತ್ತೆ, ಅವ್ರ ವ್ಯಾಪಾರ ಆಗ್ತಾಯಿರುತ್ತೆ. ಇನ್ನು ಕೆಲವರು ಇರ್ತಾರೆ, ಅಂಗಡಿ ಇದ್ರೂ ಅಂಗಡಿ ಮುಂದೆ ತಂದು ಹಾಕ್ಕೊಳ್ತಾ ಇರ್ತಾರೆ, ಅಂಥವ್ರು ಇದ್ದಾರೆ. ಬಟ್ ಅದಲ್ಲದೆ ತುಂಬ ದೂರ ಅಂತಲ್ಲ, ತುಂಬ ಹೊರಗಡೆಯಿಂದ ಬಂದವರು ಬೆಂಗಳೂರಲ್ಲಿ ಬಂದೊಂದು ಫುಟ್ಪಾತ್ ಸೈಡಲ್ಲಿ ಅಂಗಡಿ ಹಾಕ್ಕೊಂಡು ಅದ್ರ ಬಗ್ಗೆ ಅವ್ರಿಗೇನೋ ಒಂದು ಫುಟ್ಪಾತ್ ಬಗ್ಗೆ ಒಂದು ಅರಿವು ಇರಲ್ಲ. ಅವ್ರುಗಳೆಲ್ಲ ಒಂದು ವ್ಯಾಪಾರ ಮಾಡ್ತಾಯಿರ್ತಾರೆ. ಮಕ್ಳಿಗೆಲ್ಲ ಅಲ್ಲೇ ನಾನು ತುಂಬ ನೋಡಿದ್ದೀನಿ, ಮಕ್ಳುಗಳಿಗೆ ಅಲ್ಲೇ ಊಟ ಕೊಟ್ಕೊಂಡು ಅಲ್ಲೇ ಇದು ಮಾಡ್ತಾಯಿರ್ತಾರೆ. ಬಟ್ ಈಗ ಸಡನ್ನಾಗಿ ಈ ಥರದೊಂದು ನಿರ್ಧಾರ ತಗೊಂಡಾಗ ಅವರಿಗೊಂದು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಅನ್ನೋದು ಈ ಥರದ್ದು ಏನೂ ಕೊಟ್ಟಿರಲಿಲ್ಲ. ಒಂದು 3 days ಅವೇರ್ನೆಸ್ ಕೊಟ್ಟಿದ್ದಿದ್ರೆ ಗೊತ್ತಾಗ್ಬಿಡೋದು. ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಬಟ್ ಅವ್ರುಗಳಿಗೆ ಒಂದು ಜಾಗ ಅಂತ ಹೇಳ್ಬಿಟ್ಟು ಮಾಡಿಕೊಡೋದು, ಆ ಥರದ್ದು ವ್ಯವಸ್ಥೆ ನಾನು ಎಲ್ಲೂ ನೋಡಲಿಲ್ಲ. ಸಡನ್ನಾಗಿ ಬಂದರು, ಕ್ಲೋಸ್ ಮಾಡಿದರು. ಅದು ರೋಡ್ ಸೈಡಲ್ಲಿ ಏನು ಅಂಗಡಿ ಐತೆ ಮುಚ್ಚಿದ್ರು, ತುಂಬಿದ್ರು, ತಗೊಂಡೋದು. ಬಟ್ ಆದರೆ ಅದೇ ನೀವು ಯೋಚನೆ ಮಾಡಿ, ಅವ್ರುಗಳಿಗೆ ಒಂದು ಹೊತ್ತಿನ ಊಟಕ್ಕೆ, ಒಂದು ಹೊತ್ತಿಂದು ಏನೋ ಒಂದು ದಿನಕ್ಕೆ ಇಷ್ಟೊಂಥ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ದುಡ್ಡು ಉಳಿಸ್ತಾಯಿದ್ರು, ದುಡ್ಡು ಸಂಪಾದನೆ ಮಾಡ್ತಾಯಿದ್ರು. ಈಗ ಅದಕ್ಕೂ ಇಲ್ದಂಗಾಗಿದೆ. ಮತ್ತು ಅವರು ಈಗ ಫುಲ್ಲು ಖಾಲಿ ಏನೊಂದು ಯಾವುದೇ ಒಂದು ವ್ಯಾಪಾರದ್ದು ಏನೂ ಇಲ್ಲದೆ ಈಗ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋ ಅಂಥ ಸ್ಟೇಜಿಗೆ ಬಂದಿದ್ದಾರೆ. ಆದರೆ ನನಗೆ ಇದರಲ್ಲಿ ನನಗೇನು ನ್ಯಾಯ ಬೇಕು ಅಂತ ಹೇಳಿದ್ರೆ, ಇದರಲ್ಲಿ
ನಿಮಗೇನು ಅನಿಸುತ್ತೋ ನನಗೆ ಗೊತ್ತಿಲ್ಲ. ನೀವು ತಪ್ಪಾಗಾದ್ರೂ ತಿಳ್ಕೊಳ್ಳಿ, ಸರಿಯಾಗಾದ್ರೂ ತಿಳ್ಕೊಳ್ಳಿ. ಬಟ್ ನನ್ನ ಒಂದು ಒಪಿನಿಯನ್ ಏನು ಅಂದರೆ, ತೆಗ್ದಿರೋದು ತುಂಬ ಒಳ್ಳೆಯ ವಿಷಯ. ಬಟ್ ಆದರೆ ಅವ್ರುಗಳಿಗೊಂದು ಈಗಾದ್ರೂ ಸ್ವಲ್ಪ ದಿನ ಆದಮೇಲಾದ್ರೂ ತೆಗ್ದಿದ್ದಾರಲ್ವ, ಅವರಿಗೆ ಅಂತ ಒಂದು ಸಣ್ಣದಾಗೊಂದು ವ್ಯವಸ್ಥೆ ಕಲಿಸ್ಕೊಟ್ರೆ ನಿಜವಾಗ್ಲೂ ತುಂಬ ಒಳ್ಳೆಯದು. ನಾನು ತುಂಬ ಕಡೆ ಕೇಳ್ತಾ ಹೋದೆ. ನನ್ನ ಕಾಂಗ್ರೆಸ್ಸು BJP ಆ ಥರದ್ದೇನು ಗಿಪೋರ್ಟ್ ಏನೂ ಮಾಡೋಕ್ಕೋಗಲ್ಲ. ನಂಗೆ ಪಕ್ಷಗಳ ಬಗ್ಗೆ ಗೊತ್ತಿಲ್ಲ, ಅವ್ರು ಹಂಗೆ ಏನು ಅಂತ. ನಾನು ಪಕ್ಷದ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ. ಬಟ್ ಆದರೆ ತುಂಬ ಈಗ ಕೇಳಿದ್ದೀನಿ, ಆ ಥರ ಎಲ್ಲ ಹೇಳಿಸ್ಕೊಳ್ಳೋ ಬದಲು ನಾವು ಅವ್ರಿಗೊಂದು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅನ್ನೋದು ಒಂದು ನಾನು ಕೇಳಿಸ್ತಾ ಹೋಗ್ತಿದ್ದೆ. ಈ ಪಕ್ಷ ನಂಬಿ ಕಾಂಗ್ರೆಸ್ ಪಕ್ಷನ ನಾವು ಓಟ್ ಹಾಕಿದ್ವಿ. ಈಗ ಅದೇ ಪಕ್ಷ ನಮ್ಮ ತಿನ್ನೋ ಊಟನೂ ಕಿತ್ಕೊಂಡು ನಮಗೇನು ಇಲ್ದಂಗೆ ಮಾಡ್ತಾಯಿದೆ, ನಮ್ಮ ಅಭಿಷೇಕರು ಮಾಡ್ತಾಯಿದೆ. ನಾವು ಓಟ್ ಹಾಕಿ ಗೆಲ್ಸಿದ ಪಕ್ಷ ಈಗ ನಮ್ಮ ಹತ್ರನೇ ಊಟ ಕಿತ್ಕೊಂಡು ಇದು ನಮಗೆ ಜೀವನ ಇಲ್ದಂಗೆ ಮಾಡ್ತಾಯಿದೆ ಅಂತ ಹೇಳ್ತಾಯಿದ್ರು. ಅದೇ ಮಾತನ್ನ ಹೇಳಿಸ್ಕೊಳ್ಳೋ ಬದಲು ಅದ್ರ ತಕ್ಕನಂಗೆ ಅವ್ರಿಗೆ ಏನಾರು ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋದಷ್ಟೇ ನನಗೆ. ನಾನು ವಿಡಿಯೋ ಮಾಡೋದು ಏನು ಅಂತೇಳಿದರೆ ರೀಸನು, ಅವ್ರಿಗೊಂದು ನಾನು ಮಾಡೋದ್ರಿಂದ ಜನಗಳು ಇದಕ್ಕೆ ಅವ್ರುಗಳಿಗೆ ತಿಳಿದು ಏನಕ್ಕಿದು ಈ ಥರ ಬೇಕು, ಅವ್ರಿಗೆ ನ್ಯಾಯ ಏನಕ್ಕೆ ಕೊಡಿಸ್ಬೇಕು ಅನ್ನೋದು ನನ್ನದಾಗಿದೆ. ಏನಂದರೆ ಅವರೆಲ್ಲ ತುಂಬ ಹಳ್ಳಿಗಳಿಂದ ಬಂದಿರ್ತಾರೆ, ಎಲ್ಲಿಂದವ್ರು ಬಂದಿರ್ತಾರೆ, ಗೊತ್ತಿರಲ್ಲ ಅವರಿಗೆ. ಹೌದು, ಬಟ್ ಹಂಗಂತ ಹೇಳ್ಬಿಟ್ಟು ಅವರಿಗೆ ಅರಿವಿರಲ್ಲ ಸ್ವಲ್ಪ ಕೆಲವರಿಗೆ. ಅವ್ರುಗಳಿಗೆ ಸಡನ್ನಾಗಿ ಅಂಗಡಿ ಕ್ಲೋಸ್ ಮಾಡಿದಾಗ ಅವ್ರ ಜೀವನ ಸಾಗಿಸೋದು ತುಂಬ ಕಷ್ಟ ಇದೆ. ಅದಕ್ಕೆ ಎಲ್ಲರೂ ಒಂದು ಸಣ್ಣದಾಗಾದ್ರೂ ಅವ್ರುಗಳಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿರೋದು. ನಿಮಗೇನು ಅನಿಸುತ್ತೆ ಹೇಳಿ. ಇದ್ರ ಬಗ್ಗೆ ನಿಮಗೆ ತಿಳಿದ್ರೆ ಕೆಲವ್ರಿಗೆ ಶೇರ್ ಮಾಡಿ, ತಿಳಿಸಿ. ನೀವೂ ನೋಡಿ ನಿಮಗೆ ಏನು ಅನಿಸುತ್ತೆ, ಸರ್ಕಾರ ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ ಅದನ್ನು ಕಮೆಂಟಲ್ಲಿ ತಿಳಿಸಿ. ಆದರೆ ಒಂದು ಸಪೋರ್ಟು ಯಾವಾಗಲೂ ಇರಲಿ. ಮಾಡಿರೋದು ಕರೆಕ್ಟ್ ಇದೆ, ಫುಟ್ಪಾತ್ ಕ್ಲಿಯರ್ ಮಾಡಿರೋದು. ಆದರೆ ಅವ್ರುಗಳಿಗೆ ಏನೂ ಇಲ್ದಲೇ ಮಾಡಿರೋದು ತುಂಬ ನೋವಾಗುತ್ತೆ. ನನಗೂ ನೋವಾಯಿತು. ಕೆಲವೊಂದು ಟೈಮಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಫುಟ್ಪಾತಲ್ಲಿ ಅಂಗಡಿ ಎಲ್ಲನೂ ಮುಚ್ಚಾಕ್ಬಿಟ್ಟಿದ್ರು. ಅದೇನೂ ಇಲ್ಲ ಅಂತ ಹೇಳಿದಾಗ ನನಗೆ ತುಂಬ ಮನಸ್ಸಿಗೆ ಅಲ್ಟಾಯಿತು. ನೆಕ್ಸ್ಟ್ ಟೈಮ್ ಇದ್ರ ಬಗ್ಗೆ ಯಾರ ಥರನಾದರೂ ಕೇಳೋದ್ರ ಮೂಲಕ ಒಂದು ಬೈಟು ಈ ಥರದ್ದು ಏನಾದ್ರು ತರೋದ್ರ ಮೂಲಕ ಇದಕ್ಕೊಂದು ವ್ಯವಸ್ಥೆ ಮಾತಾಡ್ತೀನಿ. ಜನರು ಅದಕ್ಕೆ ಒಪಿನಿಯನ್ ಏನು ಕೊಡ್ತಾರೆ ನಾನು ನಿಮಗೆ ನೆಕ್ಸ್ಟ್ ಯಾವಾಗಾದ್ರೂ ಜನಗಳ ಮೂಲಕ ತಿಳಿಸ್ತಾ ಹೋಗ್ತೀನಿ. ಸರಿ, ಈ ಥರದ್ದೇ ನಿಮಗೆ ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಯಾರಿಗೂ ಹೇಳೋಕ್ಕೋಗಲ್ಲ, ಫಾಲೋ ಮಾಡಿ, ನಿಮ್ಗೆ ಲೈಕ್ ಮಾಡಿ ಆ ಥರ ಅಂತ. ನಾನಿವತ್ತು ಹೇಳ್ತಾ ಇದ್ದೀನಿ. ನಿಮ್ಮ ಲೈಕ್ಸ್ಗಳಿಂದ ಜನಕ್ಕೆ ಮುಟ್ಬೋದು, ಇಲ್ಲ ನಿಮ್ಮೊಂದು ಶೇರ್ಗಳಿಂದ ಜನಕ್ಕೆ ಮುಟ್ಬೋದು. ನೀವು ಇವತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ನೀವು ನೋಡ್ತಾಯಿದ್ರೆ ಅವ್ರಿಗೊಂದು ಅರಿವು ಮೂಡುತ್ತೆ ಈ ಥರದ್ರ ಮೇಲೆ ಮಾತಾಡಬೇಕು ಅನ್ನೋದು. ಅದಕ್ಕೇ ನಿಮ್ಮ ಒಂದು ಲೈಕ್ಸು ಶೇರು ಅವಶ್ಯಕತೆ ಇದೆ, ಮಾಡಿ. ಸರಿ, ಸಿಗೋಣ ನಾಳೆ, ಬಾಯ್.